ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥದ್ದು ಭಾಗ್ಯಕರವಾದದ್ದು. ದೇವರ ವಾಕ್ಯ ದೇವರ ಮನಸ್ಸು, ದೇವರ ವಾಕ್ಯ ದೇವರ ಚಿತ್ತ, ದೇವರ ವಾಕ್ಯ ದೇವರ ಯೋಜನೆ. ಆದುದರಿಂದ ದೇವರ ವಾಕ್ಯವನ್ನು ಹೆಚ್ಚೆಚ್ಚಾಗಿ ನಾವು ಅದನ್ನು ಅಧ್ಯಯನ ಧ್ಯಾನ ಮಾಡುವಾಗ ದೇವರ ಮನಸ್ಸು ನಮಗೆ ಪ್ರಕಟವಾಗುವಂಥದ್ದಾಗಿದೆ. ದೇವರ ವಾಕ್ಯ ನಮಗೆ ಪ್ರಕಟವಾದಾಗ, ದೇವರ ಚಿತ್ತ ನಮಗೆ ಪ್ರಕಟವಾದಾಗ, ದೇವರನ್ನು ಅದನ್ನು ಕೈಕೊಂಡು ನಡೆಯುವಾಗ ಇರುವಂಥ ಆಶೀರ್ವಾದ ಅತ್ಯಂತ ಅಪಾರವಾದದ್ದು. ಆದುದರಿಂದ ಇಂದು ನಾವು ದೇವರ ವಾಕ್ಯವನ್ನು ಮತ್ತಾಯನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ, ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 2ನೇ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 12ನೇ ಅಧ್ಯಾಯ ಮತ್ತು 22ನೇ ವಚನದಿಂದ ಹಿಡಿದು 50ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 12 ವರ್ಸಸ್ 22 ಟು ವರ್ಸ್ 50. 50ನೇ ವಚನ ಉದಾಹರಣೆಗೆ 12ನೇ ಅಧ್ಯಾಯ 50ನೇ ವಚನ, ಅದರಲ್ಲಿ ದೇವರ ಚಿತ್ತದ ವಿಷಯವಾಗಿ ಬರೆದಿದೆ. ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ತವನ್ನು ಮಾಡುವವನೇ ಎಂಬಂಥ ಒಂದು ಮಾತಲ್ಲಿ ಬರೆದಿರುವುದರಿಂದ ನಾವು ತಂದೆಯ ಚಿತ್ತದ 17 ರಹಸ್ಯಗಳನ್ನು ನೋಡಿಕೊಳ್ತಿದ್ದೇವೆ. 17 ಸೀಕ್ರೆಟ್ಸ್ ಆಫ್ ಫಾದರ್ಸ್ ವಿಲ್ ಆರ್ ಗಾಡ್ಸ್ ವಿಲ್. ದೇವರ ಚಿತ್ತದ ಕುರಿತಾಗಿ 17 ರಹಸ್ಯಗಳು ಅಥವಾ ಸಿದ್ಧಾಂತಗಳು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. 12ನೇ ಅಧ್ಯಾಯ ಮತ್ತು 22ನೇ ವಚನದಲ್ಲಿ ಒಬ್ಬ ಕುರುಡನು ಮೂಕನು ಆಗಿದ್ದ ಒಬ್ಬನನ್ನು ಯೇಸುವಿನ ಬಳಿಗೆ ತಂದರು. ಆಗ ಯೇಸು ಸ್ವಾಮಿ ಅವನನ್ನು ಗುಣಪಡಿಸಿದ್ದರಿಂದ ಕುರುಡನು ಮೂಕನು ಆಗಿದ್ದವನು ಏನು ಮಾಡ್ತಾನೆ? ಮಾತನಾಡಿದನು. ತಂದೆಯ ಚಿತ್ತದ ಮೊದಲನೇ ರಹಸ್ಯ ಏನಂದರೆ, ಮಾತನಾಡಲಿಕ್ಕೆ ಆಗದಂಥವರು ಮಾತನಾಡ್ತಾರೆ. ಅದು ದೇವರ ಚಿತ್ತದ ಮೊಟ್ಟ ಮೊದಲನೇದಾಗಿ. ದೇವರ ಹತ್ರ ಮಾತನಾಡೋದು ದೇವರ ಚಿತ್ತ. 9ನೇ ಅಧ್ಯಾಯ ಅಪೊಸ್ತಲರ ಕೃತ್ಯದಲ್ಲಿ ದೇವರ ಹತ್ರ ಮಾತನಾಡಿದಂಥ, ದೇವ ಜನರಿಗೆ ವಿರುದ್ಧವಾಗಿದ್ದಂಥ ಸೌಲನು ದೇವರೊಂದಿಗೆ ಒಂದು ಸಂದರ್ಶನ ಅವನಿಗೆ ಆದಾಗ ಕರ್ತನಾದ ಯೇಸು ಅವನ ಬಗ್ಗೆ ಕೊಡುವಂಥ ಒಂದು ಸಾಕ್ಷಿ ಏನಂದರೆ, ಈಗೋ ಅವನು ಪ್ರಾರ್ಥಿಸುತ್ತಿದ್ದಾನೆ. ಬಿಹೋಲ್ಡ್ ಹೀ ಈಸ್ ಪ್ರೇಯಿಂಗ್. ಅಪೊಸ್ತಲರ ಕೃತ್ಯ 9:11. ಹಾಗಾದರೆ ಮಾತನಾಡಿದನು. ಇಲ್ಲಿ ಕೂಡ ಮೂಕನು ಮಾತಾಡ್ತಾನೆ. ಅದರ ಆತ್ಮೀಯ ಅನ್ವಯ ಏನಂದರೆ, ನಾವು ಕೂಡ ಅದು ಮಾತನಾಡುವ, ದೇವರೊಂದಿಗೆ ಮಾತನಾಡುವಂಥ ತಂದೆಯ ಚಿತ್ತಕ್ಕೆ ಸಾಂಕೇತಿಕವಾದದ್ದು. ಮತ್ತು ನೋಡಿದನು. ದೇವರ ಚಿತ್ತ ನಾವು ದೇವರೊಂದಿಗೆ ಮಾತಾಡಬೇಕು ಅನ್ನುವಂಥದ್ದು. ದೇವರ ಚಿತ್ತ ನಾವು ದೇವರನ್ನು ನೋಡಬೇಕು ಅನ್ನುವಂಥದ್ದು. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 8ನೇ ವಚನದಲ್ಲಿ, ಶುದ್ಧ ಹೃದಯದವರು ಧನ್ಯರು, ಅವರು ದೇವರನ್ನು ನೋಡುವರು. ಶುದ್ಧ ಹೃದಯ ಇರುವಂಥದ್ದು ದೇವರ ಚಿತ್ತ. 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4:3 ವಚನಗಳಲ್ಲಿ ದೇವರ ಚಿತ್ತ ನಾವು ಶುದ್ಧರಾಗಿರಬೇಕನ್ನುವಂಥ, ಮತ್ತು ಶುದ್ಧರಾಗಿರುವುದರಿಂದ ನಾವು ಆತನನ್ನು ನೋಡುವವರಾಗಿರಬೇಕು ಅನುದಿನದ ಜೀವನದಲ್ಲಿ ಅಂತ ದೇವರು ಬಯಸ್ತಾರೆ. ಮತ್ತು 12:25ನೇ ವಚನದಲ್ಲಿ ನೋಡುವುದಾದರೆ, ತನಗೆ ವಿರೋಧವಾಗಿ ವಿಭಾಗವಾಗಿರುವ ಪ್ರತಿಯೊಂದು ರಾಜ್ಯವು ನಾಶವಾಗುವುದು. ವಿಭಾಗವಾಗಿರುವುದು ದೇವರ ಚಿತ್ತವಲ್ಲ, ಒಂದಾಗಿರುವುದು ದೇವರ ಚಿತ್ತ. ಕೀರ್ತನೆ 133:1
ಸಹೋದರರು ಒಂದಾಗಿರುವುದು. ಹೌದು, ದೇವಜನರು, ಸಹೋದರ ಸಹೋದರಿಯರು ದೇವರಲ್ಲಿ ಒಂದಾಗಿರುವುದು. ಆ ಒಂದಾಗಿರುವಕ್ಕೆ ಹೇಗಿರಬೇಕಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಹೇಗೆ ಅಂಗಗಳು ಒಂದಾಗಿವೆಯೋ ಹಾಗೆ ಒಂದಾಗಿರುವಂಥದ್ದು ದೇಹದ ಒಂದಾಗುವಿಕೆ. ಇದು ದೇವರ ಚಿತ್ತ, ಇದು ದೇವರ ಚಿತ್ತದ ರಹಸ್ಯ. ಭಾಳ ಜನರಿಗೆ ಇದ್ರ ಗೊತ್ತಿಲ್ಲ. ಹೌದು, ಈ ಕೈಗಳಿಗೆ, ದೇಹದ ಅಂಗಗಳಿಗೆ ಅವುಗಳ ಕೆಲಸ ಹೇಗೆ ಗೊತ್ತಾಯ್ತು ಅಂತ ಹೇಳಿದಾಗ ದೇಹದಲ್ಲಿ ಇರುವುದರಿಂದ. ನಾವು ಕೂಡ ದೇಹದಲ್ಲಿ ಇರುವುದಾದರೆ ದೇವರ ಚಿತ್ತವನ್ನು ಕಂಡುಕೊಳ್ತೇವೆ. ವೆನ್ ವಿ ಆರ್ ಇನ್ ದ ಬಾಡಿ ಆಫ್ ಕ್ರೈಸ್ಟ್ ವಿ ವಿಲ್ ನೋ ದ ವಿಲ್ ಆಫ್ ಗಾಡ್. ದೇವರ ಚಿತ್ತವನ್ನು ನಾವು ತಿಳ್ಕೊಳ್ತೇವೆ. ಸರಿ, ಹಾಗೆ ನಾವು ಮುಂದುವರಿಸುವ ಪಕ್ಷದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 29ನೇ ವಚನದಲ್ಲಿ ನಾವು ನೋಡುವುದಾದರೆ ಆತ್ಮಿಕ ಯುದ್ಧದ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಅಂದ ಹಾಗೆ ಇನ್ನೊಂದು ಮಾತು ಹೇಳಬೇಕು, ಅದೇನೆಂದರೆ ವಿಭಾಗ ಸೈತಾನ್ನಿಂದ ಆಗ್ತದೆ. ಆದರೆ 28ನೇ ವಚನದಲ್ಲಿ ಕರ್ತನಾದ ಯೇಸು, ನಾನು ದೇವರಾತ್ಮನಿಂದ ದೆವ್ವಗಳನ್ನು ಬಿಡಿಸುತ್ತೇನೆ ಎಂಬುದಾಗಿ. ದೇವರಾತ್ಮನಿಂದ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಬಳಿಗೆ ಬಂದಿದೆಯಲ್ಲ. ಹಾಗಾದರೆ ದೇವರ ಚಿತ್ತ ಏನು? ದೇವರ ಆತ್ಮನು ನಮಗೆ ದೇವರ ರಾಜ್ಯವನ್ನು, ಕ್ರಿಸ್ತನ ದೇಹವನ್ನು ತರುವಂಥದ್ದೇ ದೇವರ ಚಿತ್ತ. ರೋಮಾಪತ್ರಿಕೆ 8ನೇ ಅಧ್ಯಾಯ 26-27ನೇ ವಚನದಲ್ಲಿ ನಾವು ನೋಡುವುದಾದರೆ, ಪವಿತ್ರಾತ್ಮನು ತಾನೇ ದೇವರ ಚಿತ್ತವನ್ನು ತಿಳಿದಾತನಾಗಿರುವುದರಿಂದ ಪವಿತ್ರಾತ್ಮ ನಮ್ಮ ಜೊತೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಸಂಭವಿಸುವಂಥದ್ದು ಎಂಥದ್ದು ಅಂತ ನೋಡುವಾಗ ಆ ದೇವರ ಚಿತ್ತವನ್ನು ದೇವರಾತ್ಮನು ಸ್ಪಷ್ಟಪಡಿಸುವುದರಿಂದ, ಆ ದೇವರ ಚಿತ್ತವನ್ನೇ ಇಟ್ಟುಕೊಂಡು ನಮ್ಮ ಮೂಲಕ ಪ್ರಾರ್ಥಿಸುವುದರಿಂದ, ಮಾತಿಲ್ಲದ ನರಳಾಟದಿಂದ ಪ್ರಾರ್ಥಿಸುವುದರಿಂದ ಅಂಥ ಪ್ರಾರ್ಥನೆ ದೇವರಿಗೆ ಮುಟ್ಟುವಂಥದ್ದಾಗಿದೆ. ಅಂಥ ಮೊರೆಯನ್ನು ದೇವರು ಆಲಿಸುವಾತನಾಗಿದ್ದಾನೆ. ಸರಿ, 4ನೇ ದೇವರ ಚಿತ್ತ ಅಥವಾ ದೇವರ ಚಿತ್ತದ 4ನೇ ರಹಸ್ಯ, 4th ಸೀಕ್ರೆಟ್ ಆಫ್ ಗಾಡ್ಸ್ ವಿಲ್ ಏನದು? 29ನೇ ವಚನ, ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕಬೇಕು. ಸೈತಾನ, ಇಲ್ಲಿ ಆತ್ಮಿಕ ಯುದ್ಧದ ಬಗ್ಗೆ ನಾವು ನೋಡ್ತೇವೆ. ಬಲಿಷ್ಠನಾದ ಸೈತಾನನ್ನು ಕಟ್ಟಿ ಹಾಕಿ ಅವನ ಮನೆಯನ್ನು ಪ್ರವೇಶಿಸಿ ಅವನ ಸೊತ್ತನ್ನು ಸೂರೆ ಮಾಡುವಂಥದ್ರ ಕುರಿತಾಗಿ ಯಾರೇ ಒಬ್ಬರು ಏನು ಮಾಡ್ತಾರೆ? ಬಲಿಷ್ಠನನ್ನು ಕಟ್ಟಿ ಹಾಕ್ತಾರೆ. ಕಟ್ಟಿದ ಮೇಲೆಯೇ ಅವನ ಮನೆಯನ್ನು ಸೂರೆ ಮಾಡಲಿಕ್ಕಾಗ್ತಾರಲ್ವ. ಹಾಗೆ ಸೈತಾನನ್ನು ಅಥವಾ ವೈರಿಯನ್ನು ಕಟ್ಟಿ ಹಾಕುವುದರಿಂದ ಸೈತಾನು ಕದ್ದಿರುವಂಥದ್ದನ್ನು ನಾವು ನ್ಯಾಯವಾಗಿ ತೆಗೆದುಕೊಳ್ಳತಕ್ಕದ್ದು. ಇದು ದೇವರ ಚಿತ್ತ, ದೇವರ ಚಿತ್ತದ ರಹಸ್ಯ. 30ನೇ ವಚನದಲ್ಲಿ ಒಂದು ನಕಾರಾತ್ಮಕವಾದ ವಿಷಯ ಇದೆ, ಅದನ್ನು ಸಕಾರಾತ್ಮಕವಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ. ಮತ್ತಾಯ 12 ಮತ್ತು 30ನೇ ವಚನ, ನನ್ನ ಸಂಗಡ ಇರದವನು ನನಗೆ ವಿರೋಧವಾಗಿದ್ದಾನೆ. ಹಾಗಾದರೆ ನಾವು ಕ್ರಿಸ್ತನ ಸಂಗಡ ಇದ್ದರೆ ಆತನಿಗೆ ಸಹಕಾರಿಯಾಗಿರ್ತೇವೆ. ಹಾಗಾದರೆ ದೇವರ ಚಿತ್ತ ಏನು? ನಾವು ಆತನ ಸಂಗಡ ಇರುವವರಾಗಿರಬೇಕು. ಕ್ರಿಸ್ತನ ಸಂಗಡ ಇರುವವರಾಗಿರಬೇಕು. ಇರುವವರಾಗಿ ಆತನ ವಿರೋಧಿಗಳನ್ನು ಆತನೊಂದಿಗೆ ಜಯಿಸುವವರಾಗಿರಬೇಕು. ಇದು ದೇವರ ಚಿತ್ತದ ರಹಸ್ಯ, ಸೀಕ್ರೆಟ್. ಅದೇ 30ನೇ ವಚನದ 2ನೇ ಭಾಗದಲ್ಲಿ, ನನ್ನೊಡನೆ ಶೇಖರಿಸದವನು, ಯಾರು ಒಟ್ಟುಗೂಡಿಸೋದಿಲ್ವೋ ಅಂಥವರು ಚದರಿಸುವವರಾಗಿದ್ದಾರೆ. ಕ್ರಿಸ್ತನು ಶೇಖರಿಸ್ತಾ ಇದ್ದರೆ ನಾನು ಚದರಿಸ್ತಾ ಇರಬಾರ್ದು. ಆದ ಕಾರಣ ನಾನು ಕೂಡ ಆತನೊಡನೆ ಶೇಖರಿಸುವಂಥ ಆತ್ಮಗಳನ್ನು ಶೇಖರಿಸುವುದಾಗಿರ್ಬೋದು, ಪ್ರಕಟಣೆಯನ್ನು ಶೇಖರಿಸುವಂಥದ್ದಾಗಿರ್ಬೋದು, ಒಟ್ಟು ಆತನು ಶೇಖರಿಸುವಂಥದ್ದನ್ನು ನಾನು ಕೂಡ ಶೇಖರಿಸ್ತಾ ಇದ್ದರೆ, ಚದುರಿಸದೇ ಇದ್ದರೆ ಅದು ದೇವರ ಚಿತ್ತದ 6ನೇ
ರಹಸ್ಯವಾಗಿರ್ತದೆ. 7ನೇದಾಗಿ 31ನೇ ವಚನ, ಆದ ಕಾರಣ ನಾನು ನಿಮಗೆ ಹೇಳುವುದೇನೆಂದರೆ ಮನುಷ್ಯರ ಎಲ್ಲ ಪಾಪವು ದೂಷಣೆಯು ಕ್ಷಮಿಸಲಾಗುವುದು. ವಾವ್! ದೇವರ ಚಿತ್ತ ನಾವು ಪಾಪ ಮಾಡಬಾರದು. ದೇವರ ಚಿತ್ತ ನಾವು ಮತ್ತೆ ಮತ್ತೆ ಪಾಪ ಮಾಡಬಾರ್ದು. ದೇವರ ಚಿತ್ತ ನಾವು ಪಾಪಕ್ಕೆ ಒಳಗಾಗಬಾರ್ದು. ಆದ ಕಾರಣ ಒಂದು ವೇಳೆ ನಾವು ತಿಳಿದೋ ತಿಳಿಯದೆಯೋ ಪಾಪ ಮಾಡಿದರೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 31ನೇ ವಚನದಲ್ಲಿ ಮನುಷ್ಯರ ಎಲ್ಲ ಪಾಪವು ಕ್ಷಮಿಸಲಾಗುವುದು. ಪಾಪ ಮಾತ್ರ ಅಲ್ಲ, ಪಾಪ ಮಾಡಿಬಿಟ್ಟು ದೂಷಣೆ ಮಾಡುವವರು ಇರ್ತಾರೆ. ಎಲ್ಲ ಪಾಪವು ಎಲ್ಲ ದೂಷಣೆಯು ಕ್ಷಮಿಸಲಾಗುವುದು. ಇದು ದೇವರ ಚಿತ್ತ. ಮತ್ತು ಇನ್ನೊಂದು ಕೂಡ ದೇವರ ಚಿತ್ತ, 2ನೇ ಭಾಗ ಮತ್ತಾಯ 12:31 ಅದನ್ನು ನಕಾರಾತ್ಮಕವಾಗಿ ಇರೋದನ್ನು ನಾವು ಸಕಾರಾತ್ಮಕವಾಗಿ ಅರ್ಥ ಮಾಡಿಕೊಂಡು ಅನ್ವಯ ಮಾಡಿಕೊಳ್ಳೋಣ. ಪವಿತ್ರಾತ್ಮನಿಗೆ ವಿರುದ್ಧವಾದ ದೂಷಣೆಯು ಅಂದರೆ ಎಲ್ಲ ಪಾಪವು ಎಲ್ಲ ದೂಷಣೆ ಕ್ಷಮಾಪಣೆ ಇದೆ, ಆದರೆ ಪವಿತ್ರ ಆತ್ಮನಿಗೆ ವಿರೋಧವಾದ ದೂಷಣೆಯು ಕ್ಷಮಿಸಲಾಗುವುದಿಲ್ಲ. ಹಾಗಾದರೆ ನಾವು ದೇವ್ರ ಚಿತ್ತವನ್ನು ಇದರಲ್ಲಿ ತಿಳ್ಕೊಳ್ಳುವಂಥ ರಹಸ್ಯ ಏನಿದೆ? ಅನದರ್ ಸೀಕ್ರೆಟ್ ಅಂದರೆ 8th ಸೀಕ್ರೆಟ್ ಆಫ್ ಗಾಡ್ಸ್ ವಿಲ್. ಅದು ಏನಂತ ಹೇಳಿದರೆ ಪವಿತ್ರ ಆತ್ಮನಿಗೆ ವಿರುದ್ಧವಾಗಿ ದೂಷಣೆ ಆಡದಂತೆ ಪವಿತ್ರಾತ್ಮನ ಸಹಾಯವನ್ನು ತೆಗೆದುಕೊಳ್ಳುವಂಥದ್ದು. ವಾವ್! ಟೇಕಿಂಗ್ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್ ಹಿಮ್ಸೆಲ್ಫ್ ಸೊ ದಟ್ ವಿ ಡೋಂಟ್ ಬ್ಲಾಸ್ಫೀಮ್ ಅಗೇನ್ಸ್ಟ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನು ಆತನ ಸಹಾಯಕನಾಗಿದ್ದಾನೆ. ಆತನ ಸಹಾಯ ನಾವು ಯಾವಾಗಲೂ ಕೇಳುವವರಾಗಿರಬೇಕು. ಇದು ದೇವರ ಚಿತ್ತ. ಯಾಕಂದರೆ ದೇವರ ಚಿತ್ತವನ್ನು ಬಲ್ಲವನಾಗಿರುವ ಆತನು ಪವಿತ್ರಾತ್ಮನು. ರೋಮ 8:26-27. ನಾವು ಆತನ ಚಿತ್ತಕ್ಕೆ ಅನುಸಾರವಾಗಿ ಏನೇ ಮಾಡಿದರೂ ದೇವರು ಕೇಳ್ತಾನೆ. 1 ಯೋಹಾನ 5:14. ನಾವು ಶುದ್ಧರಾಗಿರುವಂಥದ್ದೇ ದೇವರ ಚಿತ್ತ. 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4:3. ಎಲ್ಲ ವಿಷಯದಲ್ಲಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವವರಾಗಿ ನಾವು ಇರಬೇಕೆಂಬುದೇ ದೇವರ ಚಿತ್ತ. 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5:18. ಆ ರೀತಿಯಾಗಿರೋದರಿಂದ ನಾವು ಇಲ್ಲಿ ನೋಡ್ತೇವೆ, ದೇವರಾತ್ಮನ ಸಹಾಯದಿಂದ ದೇವರಾತ್ಮನ ವಿರುದ್ಧವಾಗಿ ದೂಷಣೆ ಮಾಡದಂಥ ಶಕ್ತಿಯನ್ನು ನಾವು ಪಡ್ಕೊಳ್ಳುವಂಥದ್ದೇ ದೇವರ ಚಿತ್ತ. ಅದು ರಹಸ್ಯ. 9ನೇದಾಗಿ 32ನೇ ವಚನ ಭಾಳ ಚೆನ್ನಾಗಿದೆ. ಭಾಳ ನನಗಿಷ್ಟವಾದಂಥ ಒಂದು ಮಾತು. ಯಾಕಂತ ಹೇಳಿದ್ರೆ ನನ್ನ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ನನ್ನ ಒಂದು ದೊಡ್ಡ ಬಲಹೀನತೆ, ಆಗಾಗ ದೇವರ ಕ್ಷಮೆಯ ವಿಷಯದಲ್ಲಿ ಹೋರಾಡುವಂಥದ್ದು. ಆ ರೀತಿಯಾಗಿರುವಾಗ ಇಂಥ ವಚನಗಳು ನೋಡ್ರಿ. 12ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 32ನೇ ವಚನದಲ್ಲಿ, ಯಾರಾದರೂ ಮನುಷ್ಯಪುತ್ರನಿಗೆ ವಿರೋಧವಾಗಿ ಮಾತಾಡಿದರೆ ಅದು ಅವರಿಗೆ ಕ್ಷಮಿಸಲಾಗುವುದು. ವಾವ್! ಹಾಗಾದರೆ ಪೇತ್ರನು ಯೇಸು ಸ್ವಾಮಿಯನ್ನು ನಿರಾಕರಿಸಿ ಅದು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ಆತನಿಗೆ ಕ್ಷಮೆ ಸಿಕ್ಬಿಡ್ತಲ್ಲ. ಪಂಚಶತಮ ದಿನದಂದು ಆತನು ಸ್ಪೀಕರ್ ಆಗಿ, ಸಂದೇಶಕನಾಗಿ, ಪ್ರವಾದನೆಯ ನೆರವೇರಿಸುವಂಥ ವ್ಯಕ್ತಿಯಾಗಿ ಸುಮಾರು 3,000 ಜನರನ್ನು ದೇವರ ಕಡೆಗೆ ನಡೆಸಿ ದೀಕ್ಷಾ ಸ್ನಾನ ಸಹ ಕೊಡಿಸಿ ಪವಿತ್ರಾತ್ಮನ ಸ್ನಾನವನ್ನು ಅನುಭವ ಕೂಡ ಹೊಂದಿಕೊಳ್ಳುವಂತೆ ನಡೆಸಿದ ವ್ಯಕ್ತಿ. ಹೌದು, ಮನುಷ್ಯಕುಮಾರನಿಗೆ ವಿರುದ್ಧವಾಗಿ ಮಾತಾಡಿದರೆ ಅವನಿಗೆ ಕ್ಷಮಿಸಲಾಗುವುದು. ಮತ್ತು ಪವಿತ್ರಾತ್ಮನ ವಿಷಯವಾಗಿದೆ. ಅದು ಪವಿತ್ರಾತ್ಮನ ಸಹಾಯ ತೆಗೆದುಕೊಳ್ಳುವಂಥವರು ಪವಿತ್ರಾತ್ಮನ ವಿರುದ್ಧವಾಗಿ ಅವರು ಮಾತನಾಡುವುದಿಲ್ಲ. ಸರಿ, 33ನೇ ವಚನದಲ್ಲಿ
ನಾವು ನೋಡುವಾಗ ಇನ್ನೊಂದು ದೇವರ ಚಿತ್ತದ ರಹಸ್ಯ ಇದೆ. ಅದೇನೆಂದರೆ ಮರವು ಅದರ ಫಲದಿಂದಲೇ ಗುರುತಿಸಲಾಗುವುದು. ನಮ್ಮ ಗುರುತಿಸುವಿಕೆ ನಮ್ಮ ಬೋಧನೆಯಿಂದ ಇರಬಾರ್ದು. ಬೋಧನೆ ಒಳ್ಳೆಯದೇ, ಬರೇ ಬೋಧನೆ ಮಾಡ್ತಾ ಇರುವಂಥದ್ದು ಅದರಲ್ಲಿ ನಮ್ಮ ಫಲ ಕಾಣೋದಿಲ್ಲ. ಯಾವಾಗಲೂ ಕಾಣೋದಿಲ್ಲ ಅಂತ ಹೇಳಲ್ಲ, ಕೆಲವು ಸಾರಿ ಕಾಣಲ್ಲ. ಮತ್ತು ಕೃತ್ಯಗಳು ಕೂಡ ಒಳ್ಳೆಯದೇ, ಆದರೆ ಕೃತ್ಯಗಳಿಂದ ನಾವು ಫಲ ಅಂತ ತಿಳ್ಕೊಬಾರ್ದು. ಯಾಕಂದರೆ ಸ್ವಾಮಿನ ಹೆಸರಿನಲ್ಲಿ ಬೋಧನೆ ಹೇಳಲಿಲ್ವೇ, ದೆವ್ವಕ್ಕೆ ಬಿಡಿಸಲಿಲ್ವೇ, ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ವೇ, ಇವೆಲ್ಲವೂ ಕೂಡ ಕೃತ್ಯಗಳೇ, ಆದರೆ ಫಲವಲ್ಲ. ಫಲವು ಕೃತ್ಯಕ್ಕೆ ಆಚೆಯುಳ್ಳದ್ದು ಮತ್ತು ಫಲವು ದೇವರ ಅನುಮೋದಕ್ಕೆ ಒಳಪಟ್ಟದ್ದು. ಸರಿ, ಮುಂದೆ ನಾವು ನೋಡುವಾಗ 11ನೇ ರಹಸ್ಯವನ್ನು ನಾವು ನೋಡ್ತೇವೆ. ಅದು ಭಾಳ ಚೆನ್ನಾಗಿದೆ. 37ನೇ ವಚನ, 12ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ನಿರ್ಣಯಿಸಲಾಗುವುದು. ವಾವ್! ನನ್ನನ್ನು ನೀತಿವಂತನ ಎಂಬ ನಿರ್ಣಯ, ನಾನು ನೀತಿವಂತನೆಂಬ ನಿರ್ಣಯ ದೇವರು ಮಾಡ್ತಾರೆ ನಿಜ, ರೋಮ 5:1. ಆದರೆ ನನ್ನ ಬಾಯಿಂದ ಬರುವಂಥ ಮಾತು, ನನ್ನ ಬಾಯಿಂದ ಬರುವ ಮಾತುಗಳಿಂದಲೇ ನಾನು ನೀತಿವಂತನೆಂದು ನಿರ್ಣಯಿಸಲ್ಪಡಬೇಕೆಂಬುದು ದೇವರ ಚಿತ್ತ. ಇಟ್ಸ್ ಗಾಡ್ಸ್ ವಿಲ್ ದಟ್ ಐ ಶುಡ್ ಬಿ ಜಸ್ಟಿಫೈಡ್ ಬೈ ಮೈ ಓನ್ ವರ್ಡ್ಸ್ ಅಕಾರ್ಡಿಂಗ್ ಟು ಜೀಸಸ್. ಯೇಸು ಕರ್ತನು ಹೇಳಿದಂಥ ಬೋಧನೆ ಇದು ಭಾಳ ಚೆನ್ನಾಗಿದೆ. ಆದರೆ ಅದರಷ್ಟೇ ಶಕ್ತಿಯುತವಾದದ್ದು ಇನ್ನೊಂದು ಬೋಧನೆ ಕೂಡ ಅದೇ 37ನೇ ವಚನದಲ್ಲಿದೆ. ಅದನ್ನು ನೋಡ್ಕೊಳ್ಳೋಣ. ನಿನ್ನ ಮಾತುಗಳಿಂದಲೇ ನೀನು ಅಪರಾಧಿ ಎಂದು ನಿರ್ಣಯಿಸಲಾಗುವುದು. ನನ್ನ ಅದೇ ಬಾಯಿಂದ ಮಾತನಾಡುವುದರಿಂದ ನಾನು ಅಪರಾಧಿ ಎಂದು ನನ್ನ ಮೇಲೆ ನಾನೇ ನಿರ್ಣಯವನ್ನು ತಂದುಕೊಳ್ತೇನೆ. ಆದ ಕಾರಣ ನನ್ನ ಮಾತಿನಲ್ಲಿ ಎಚ್ಚರಿಕೆಯಾಗಿರಬೇಕೆಂಬುದು ದೇವರ ಚಿತ್ತ. 39ನೇ ವಚನದಲ್ಲಿ ನಾವು ನೋಡೋದಾದರೆ ಇನ್ನೊಂದು ವಿಷಯ ನಾವು ನೋಡ್ತೇವೆ. ಅದು ಯೋನನ ಸೂಚಕ ಕಾರ್ಯ. ಇದು ಕೂಡ ದೇವ್ರ ಚಿತ್ತ. ಅಂದರೆ ದೇವ್ರ ಚಿತ್ತ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಯಾವ ರೀತಿಯಾಗಿ 3 ದಿನ 3 ಹಗಲು 3 ರಾತ್ರಿ ದೊಡ್ಡ ಮೀನಿನ ಹೊಟ್ಟೆಯಲ್ಲಿ ಯೋನನಿದ್ದನು, ಅದೇ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಭೂಗರ್ಭದಲ್ಲಿ 3 ದಿವಸ 3 ಹಗಲು 3 ರಾತ್ರಿ ಇರಬೇಕೆಂಬುದು ದೇವ್ರ ಚಿತ್ತ, ದೇವ್ರ ಚಿತ್ತದ ರಹಸ್ಯ. ಮತ್ತು ಯೋನನು ಸಾರಿದಾಗ ನಡೆದಂಥ ಘಟನೆ 41ನೇ ವಚನ ಏನಂದರೆ, ಅವರು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡ್ರಂತೆ. ಹಾಗಾದರೆ ಪಶ್ಚಾತ್ತಾಪ ಪಡುವಂಥದ್ದು ಕೂಡ ದೇವರ ಚಿತ್ತ. 400 ವರ್ಷಗಳಾದ ಮೇಲೆ ಸ್ನಾನಿಕನಾದ ಯೋಹಾನ್ ದೇವರ ಕಡೆ ತಿರುಗಿಕೊಂಡ್ರೆ ಎಂಬುದಾಗಿ ದೇವರ ಚಿತ್ತವನ್ನು, ದೇವರ ಚಿತ್ತಕ್ಕೆ ವಿರುದ್ಧವಾದಂಥ ಜನರಿಗೆ, ಮರ್ತು ಹೋದಂಥ ಜನರಿಗೆ 400 ವರ್ಷ ಆದಮೇಲೆ ತರ್ತಾನೆ ರೀ. ಆಶ್ಚರ್ಯ. ಮತ್ತು 42ನೇ ವಚನದ 2ನೇ ಭಾಗದಲ್ಲಿ ಸೊಲೊಮೋನನ ಜ್ಞಾನವನ್ನು ಕೇಳುವುದಕ್ಕಾಗಿ ಭೂಮಿಯ ಕಟ್ಟ ಕಡೆಯಿಂದ ಒಬ್ಬ ದಕ್ಷಿಣದ ರಾಣಿ ಬರ್ತಾರೆ. ಹಾಗಾದರೆ ದೇವ್ರ ಚಿತ್ತ ಏನು? ಸೊಲೊಮೋನ್ ಅಂದರೆ ಸಮಾಧಾನದ ಜ್ಞಾನವನ್ನು, ಸೊಲೊಮೋನಿಗಿಂತಲೂ ಹೆಚ್ಚಿನವನಾಗಿರುವ ಯೇಸು ಕ್ರಿಸ್ತನ ಜ್ಞಾನವನ್ನು ಕೇಳಬೇಕು. ಕೇಳಿದ್ದಷ್ಟೇ ಅಲ್ಲ, ಆತನೇ ನಮ್ಮ ಜ್ಞಾನವಾಗಿದ್ದಾನೆ. 1 ಕೊರಿಂಥ 1:30 ಪ್ರಕಾರ ಅದು ದೇವ್ರ ಚಿತ್ತ. ದೇವ್ರ ಚಿತ್ತದ ಇನ್ನೊಂದು ರಹಸ್ಯ 44ನೇ ವಚನದಲ್ಲಿ ಇದೆ. 16ನೇ ರಹಸ್ಯ ಇದು. ಅದೇನಂತ ಹೇಳಿದ್ರೆ, ನಾವು ನಮ್ಮ ಹೃದಯವನ್ನು ಬರಿದಾಗಿ ಗೂಡಿಸಿ ಹಾಗೆ ಇಟ್ಕೋಬಾರ್ದು, ದೇವ್ರ ವಾಕ್ಯದಿಂದ ತುಂಬಿಸಬೇಕು. ಕೊನೆಯದಾಗಿ 48ನೇ ವಚನದಲ್ಲಿ 17ನೇ ರಹಸ್ಯ ಇದೆ. ದೇವ್ರ ಚಿತ್ತ ಏನಂತ ಹೇಳಿದ್ರೆ, ನಾವು ಯೇಸು ಕ್ರಿಸ್ತನಿಗೆ ಸಂಬಂಧಿಕರಾಗ್ತೇವೆ. ಯಾರು ನನ್ನ ತಾಯಿ, ಯಾರು ನನ್ನ ಸಹೋದರಿಯರು? ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ತವನ್ನು ಮಾಡುವವರೇ ನನಗೆ ಸಹೋದರ, ಸಹೋದರಿ, ತಾಯಿ. ಆತ್ಮಿಕ ಸಂಬಂಧವನ್ನು ಕಟ್ಟುತ್ತದೆ ಈ ದೇವರ ಚಿತ್ತ ನೆರವೇರಿಸೋದ್ರ ಮುಖಾಂತರ. ಆಶ್ಚರ್ಯವಲ್ಲವೇ? ಹೌದು, ಅದು ನಿತ್ಯ ಸಂಬಂಧ. 12ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ
21ನೇ ವಚನದಿಂದ 50 ವಚನದವರೆಗೆ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.